ತಗೊಂಡ್ ಹೋಗಜ್ಜಿ, ಬಡ್ಸ್ಕೊ. ಹಾಕು ಇನ್ನೊಂಚೂರು. ಹುಷಾರಾಗಿ ಬಡ್ಸು. ಹ್ಞೂ ಅಕ್ಕ. ಎಲ್ಗೋಗ್ತಿದ್ಯಾ? ನನ್ ಜೊತೆನೆ ಕೂತ್ಕೊಂಡು ಊಟ ಮಾಡು. ಅದು ನಾನು ಆಮೇಲೆ ಊಟ ಮಾಡ್ತೀನಿ ಚಿಕ್ಕ ಯಜಮಾನ್ರೆ. ಯಾಕೆ ಈಗ ತಿಂದ್ರೆ ಏನಾಗುತ್ತೆ? ಅದು ನಾನು ಆಗ್ಲೇ ತಿಂಡಿ ತಿಂದಿದ್ದೆ, ಅದು ನೆನ್ಪು ಮಾಡ್ಕೊಳಲ್ಲ, ಹೊಟ್ಟೆ ಹಸಿತಿಲ್ಲ. ಗ್ರಾನಿ, ನಮಗ್ ಒಬ್ಬಟ್ ಬಡ್ಸೋ ಟೈಮಲ್ಲಿ ಪಾಪ ಚಿನ್ಕುಳ್ಳಿಗೆ ಏನೋ ಸನ್ನೆ ಮಾಡಿದ್ಯಾ, ಅದಕ್ಕೆ ಎದ್ದೋಗ್ತೀನಿ ಅಂತಿದ್ದಾಳೆ. ಇರ್ಲಿ ಇರ್ಲಿ ಇರ್ಲಿ, ನೋಡು ನಿನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ತಿನ್ನು, ನನ್ ಜೊತೆನೆ ಕೂತ್ಕೊಂಡು ತಿನ್ನು. ಅಯ್ಯಯ್ಯೋ, ತುಪ್ಪ ಇಲ್ಲೇ ಇಟ್ಟಿದ್ದಾರೆ ಬೆಟ್ಟ ಅಂಕಲ್, ಸೆಲ್ಫ್ ಸರ್ವಿಸ್ ನಾವೇ ಮಾಡ್ಕೋಬೇಕು, ತಗೊಳ್ಳಿ. ಕುಳಿ, ತಟ್ಟೆಯಿಂದ ತಟ್ಟೆ ತುಪ್ಪ ಬದಲಾಗೋ ಅಷ್ಟೊತ್ತೆ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡ್ತಲ್ಲ ಗ್ರಾನಿ. ಅಜ್ಜಿ, ಏನ್ ಮಾಡ್ತಿದ್ಯಾ ನೀನು? ಗಂಡ ಹೆಂಡತಿ ಹಿಂಗೆ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು, ಊಟ ಮಾಡು. ಇಲ್ಲ, ಆಮೇಲೆ ನಾನು ನೀನು ಕುಮಾರಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಇವಾಗ ಮೊದ್ಲು ಇವ್ರು ಊಟ ಮಾಡ್ಬಿಡ್ಲಿ ಬಿಡು. ನಮ್ ಜೊತೆ ಮಾಡೋದು ಇದ್ದಿದ್ದೆ ಅಕ್ಕ, ಈ ಚಿಕ್ಕ ಯಜಮಾನ್ರ ಜೊತೆ ಕುತ್ಕೊಂಡು ಊಟ ಮಾಡು. ನೀನ್ ಮಾತಾಡೋದ್ ನೋಡ್ತಿದ್ರೆ ಆ ಮನೇಲೂ ನೀವಿಬ್ರು ಬೇರೆ ಬೇರೆನೆ ಊಟ ಮಾಡೋದು ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು ಫಸ್ಟ್ ನಾದ್ನಿ. ಇವತ್ತಿನವರೆಗೂ ನಿಮ್ ಮಖ ನನ್ ಜೊತೆ ಊಟನೂ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ. ಇವ್ರು ಸರಿಯಾಗಿ ಊಟ ಟೈಮ್ಗೆ ಬಂದ್ರೆ ತಾನೆ ನೀವ್ ಹೇಳ್ದಾಗೆ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೆ. ಗಂಡನ್ಗೋಸ್ಕರ ಅಷ್ಟು ಮಾಡಕ. ಯಾಕೆ ಮಗ ಯಾವಾಗ್ಲೂ ಗಂಡನ ಹಂಗೆ ತಿನ್ನಂಗ್ ದುರ್ಗುಟ್ಕೊಂಡ್ ನೋಡ್ತೀಯಾ? ಗಂಡನ ಹಂಗ್ ನೋಡಾರ? ನಾವೆಲ್ಲ ಗಂಡನ್ ಮುಖನ ತಲೆ ನೋಡ್ತಾನೆ ಇರ್ಲಿಲ್ಲ, ಗೊತ್ತಾ? ಅಜ್ಜಿ, ಅದು ನಿಮ್ ಕಾಲ. ಈಗಿನ ಕಾಲದಲ್ಲಿ ತಲೆ ಎತ್ತಿ ನೋಡ್ದೆ ಹೋದ್ರೆ ಜೀವನ ಪೂರ್ತಿ ತಲೆ ತಗ್ಗಿಸ್ಕೊಂಡೇ ಇರೋ ಹಾಗೆ ಮಾಡ್ಬಿಡ್ತಾರೆ. ಇವಳೊಬ್ಳು ನಾನು ಏನಾರು ಹೇಳಿ ಅದಕ್ಕೆ ತದ್ವಿರುದ್ಧವಾಗೆ ಹೇಳ್ತಾಳೆ. ಸುಮ್ಮನೆ ನಿಂತ್ಕಳೆ. ನೀವು ಊಟ ಮಾಡಿ. ತುಪ್ಪ ಉಯ್ಲ ಬೇಡ್ವಾ? ಹಾಕ್ಸ್ಕೊಳೆ. ಹಾಕ್ಬಿಡ್ತೀನಿ ಬಿಡಿ. ತಿನ್ರಿ, ತಿನ್ನಿ. ಅದು ಸಿಂಗರ್ರಿ, ಬೇಗ ತಿನ್ಕೊಂಬಿಡಿ. ಊಟ ಮುಗ್ದಿದ ತಕ್ಷಣ ಮನೆಗೆ ಹೋಗ್ಬೇಕು. ಈಗ್ಲೇ ಹೋಗ್ಬೇಕಾ? ಹೌದು. ಚಂದ್ರು, ನಿಮ್ ಮಗ ಆ ಕೆಲಸದವಳನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ವಾ? ನಿಜವಾಗ್ಲೂ ಅವಳನ್ನ ಕರ್ಕೊಂಡ್ ಬರ್ತಾನ ಅಥವಾ ನಾನು ಹೊಟ್ಟೆ ಉರ್ಸೋದಕ್ಕಾಗಿ ಹೇಳಿದ್ನ? ನಿಜ ಹೇಳ್ಬೇಕು ಅಂತಂದ್ರೆ ಮೈರುನ್ ಇಲ್ಲಿ ಕರ್ಕೊಂಡ್ಬರಕ್ ನನಗೆ ಇಷ್ಟ ಇಲ್ಲ. ಇಲ್ಲಿ ಬಂದು ನರಳಕ್ಕಿಂತ ಅವ್ರ ಜೊತೆ ನೆಮ್ಮದಿಯಾಗಿರ್ಲಿ ಅನ್ನೋದೇ ನನ್ನ ಆಸೆ.
ಅಂದ್ರೆ ನಾವೆಲ್ಲ ಅವಳಗ್ ಕಾಟ ಕೊಡ್ತಿದೀವಿ ಅಂತ ಹೇಳ್ತೀರಾ ಡ್ಯಾಡ್? ಹೇಳ್ತಿರೋದಲ್ಲಮ್ಮ, ಅದೇ ತಾನೇ ನಡೀತಿರೋದು. ನನ್ ಮುಂದೆನೆ ಅವಳ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡೋರು ನಾನು ಇಲ್ದೇ ಇದ್ದಾಗ ಅವಳನ್ನ ಹೇಗ್ ನಡ್ಸ್ಕೊಳ್ತೀರಿ ಅಂತ ನನಗೆ ಗೊತ್ತಾಗಲ್ವಾ? ಅದಕ್ಕೆ ಅವಳಲ್ಲಿದ್ರೆ ನಿಮ್ಗಳಿಗೆ ಯಾವುದೇ ಕಾಟ ಇರೋದಿಲ್ಲ ಅಂತ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನಿಮ್ಮಮ್ಮ ಮಯೂರಿ ಇಲ್ದೆ ಮನೆ ತುಂಬಾ ಸೈಲೆಂಟ್ ಆಗಿದೆ, ಯಾವ ಡಿಸ್ಟರ್ಬೆನ್ಸು ಇಲ್ಲ ಅಂದಿದ್ದನ್ನ ತಾರ ಕೇಳಿಸ್ಕೊಂಡ ಅನ್ಸತ್ತೆ. ಅದಕ್ಕೆ ಅವನೇ ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾನೆ. ಖಂಡಿತ ಕರ್ಕೊಂಡ್ಬರ್ತಾನೆ. ಯಾಕೆ ರಾಜಿ, ಊಟ ಮಾಡೋದಿಲ್ವಾ? ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ನೀವೆಲ್ಲಿ ಬಿಡ್ತೀರಾ ಹೇಳಿ? ನಿಮಗೆ ನನ್ನ ನೆಮ್ಮದಿ ಕಿತ್ಕೊಳ್ಳೋದ್ರಿಂದಾನೇ ಖುಷಿ. ಇನ್ನೊಬ್ಬರ ನೆಮ್ಮದಿನ ಕಿತ್ಕೊಂಡ್ರೆ ನಮ್ ನೆಮ್ಮದಿನೂ ಕಿತ್ಕೊಳ್ಳೋಕೊಬ್ರು ಕಾಯ್ತಾ ಇರ್ತಾರೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಡ್ಯಾಡ್, ನೀವು ಮಾಮ್ಗೆ ಈ ರೀತಿ ಹೇಳ್ತಿರೋದು ಸರಿ ಅನಿಸ್ತಿಲ್ಲ. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿರೋರ್ಗೆ ನೀವು ಕೊಡೋ ಬೆಲೆ ಇದೇನಾ? ಒಂದು ವಸ್ತುಗೆ ಬೆಲೆ ಕಟ್ಟಬಹುದು ಸಮಂತ, ಆದ್ರೆ ನಮ್ಮಿಬ್ಬರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ನಿಮ್ಮಮ್ಮ ಮಯೂರಿ ವಿಷಯದಲ್ಲಿ ನಡ್ಕೊಳ್ತಿರೋದು ನೋಡಿದ್ರೆ ಅವಳ ಬೆಲೆ ಅವಳೇ ಕಳ್ಕೊಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಇದ್ರಲ್ಲಿ ನಂದೇನ್ ತಪ್ಪಿದೆ ಹೇಳು? ಹೌದು ಹೌದು ಚಂದ್ರು, ನಿಮ್ದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ. ನನ್ನ ಮಗನ್ನ ನಾನು ಚೆನ್ನಾಗಿ ಬೆಳೆಸ್ತಿರೋದು ನನ್ ತಪ್ಪು. ಅವ್ನ್ ಚೆನ್ನಾಗಿರ್ಲಿ ಅಂತ ಒಳ್ಳೆ ಹುಡುಗಿನ ನೋಡಿ ಅವನಿಗೆ ಮದುವೆ ಮಾಡೋದಕ್ಕೆ ನೋಡಿದ್ದು ನನ್ ತಪ್ಪು. ಇನ್ನು ಏನೇನ್ ತಪ್ಪಿದೆ ಅಂತ ಹೇಳ್ಬಿಡಿ, ಎಲ್ಲ ಹೇಳ್ಬಿಡಿ, ಅದೆಲ್ಲ ಕೇಳಿಸ್ಕೊಂಡು ತೆಪ್ಪಗಿದ್ಬಿಡ್ತೀನಿ. ತಪ್ಪುಗಳನ್ನ ಹಾಗೆಲ್ಲ ಲೆಕ್ಕ ಹಾಕಕ್ಕಾಗೋದಿಲ್ಲ ರಾಜೇಶ್ವರಿ. ಅದನ್ನ ಲೆಕ್ಕ ಹಾಕೋಕೆ ಮೇಲೊಬ್ಬ ಇದ್ದಾನೆ. ಮನುಷ್ಯರು ತಾವು ಮಾಡಿರೋ ತಪ್ಪುಗಳನ್ನ ಮರಿಬಹುದು, ಆದ್ರೆ ಅವನು ಮರೆಯೋದಿಲ್ಲ. ಆದ್ರೆ ಎಲ್ಲಾ ಸಮಸ್ಯೆನೂ ಹುಟ್ಟಾಕೋರೆ ನೀವು. ಈಗ ನೋಡಿದ್ರೆ ಅದ್ರ ಪರಿಣಾಮ ಅನುಭವಿಸಕ್ಕಾಗಲ್ಲ ಅಂತ ಊಟ ಬಿಟ್ಟು ಹೋಗ್ತಾ ಇದ್ದೀರಾ. ಇದಕ್ಕೆ ಹೇಳೋದು, ವಾಸ್ತವನ ಒಪ್ಕೊಂಡ್ರೆ ಎಲ್ರಿಗೂ ನೆಮ್ಮದಿ ಸಿಗತ್ತೆ ಅಂತ. ಅತ್ತೆ, ಕೂತ್ಕೊಂಡ್ಬಿಡಿ ಪ್ಲೀಸ್. ನೀವು ಊಟ ಮಾಡದೆ ಹೀಗೆ ನಿಂತ್ಕೊಂಡ್ರೆ ಮಾವನಿಂದ ಇನ್ನೂ ಅರ್ಧ ಗಂಟೆ ಪ್ರವಚನ ಕೇಳಬೇಕಾಗುತ್ತೆ. ಪ್ಲೀಸ್ ಕೂತ್ಕೊಂಡು ಊಟ ಮಾಡಿ.